ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲಜಾಸ್ ರೆಸಿಪಿ. ಇವತ್ತಿನ ರೆಸಿಪಿ ಮೆಣಸನ್ನು ಅಥವಾ ಪೆಪ್ಪರ್ ರೈಸ್ ಮಾಡುವ ವಿಧಾನ. ಒಂದು ಪ್ಯಾನ್ ತಗೊಳ್ಳಿ, ಪ್ಯಾನ್ಗೊಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಕರಗಲಿ, ಸ್ವಲ್ಪ ಕಡಲೆ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಕಡಲೆ ಬೀಜ ಆಪ್ಷನಲ್ಲು, ಫ್ರೈ ಮಾಡಿ ತೆಗ್ದು ಎತ್ತಿಟ್ಕೊಳ್ಳಿ. ಇದಕ್ಕೆ ನೀವು ಗೋಡಂಬಿನೂ ಹಾಕ್ಕೋಬೋದು. ಇದಕ್ಕಿನೇ ಸಾಸಿವೆ ಸಿಡಿಲಿ. ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಜಜ್ಜಿದ್ದೀನಿ ಬೆಳ್ಳುಳ್ಳಿ ಫ್ರೈ ಆಗಲಿ. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಇದನ್ನು. ಕರಿಬೇವು ಫ್ರೈ ಆಗಲಿ. ಮೆಣಸು ಹಾಕ್ಕೊಳ್ಳಿ. ಈ ಥರ ಕ್ರಷ್ ಮಾಡಿರಬೇಕು. ತುಂಬ ಪೌಡ್ರ್ ಹಾಕ್ಕೋಬೇಡಿ, ಸ್ವಲ್ಪ ಕ್ರಷ್ ಆದರೆ ಸಾಕು. ಪೆಪ್ಪರು. ರೈಸ್ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ರೈಸು. ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಮಸಾಲ ಏನೂ ಇರಲ್ಲ, ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ, ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಉಪ್ಪು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು, ರುಚಿಗೆ ತಕ್ಕಷ್ಟು. ಫ್ರೈ ಮಾಡಿ. ಕಡಲೆ ಬೀಜ ಫ್ರೈ ಮಾಡಿದ್ವಲ್ಲ, ಅದು ಹಾಕ್ಕೊಳ್ಳಿ. ಫ್ರೈ ಮಾಡ್ಕೊಳ್ಳಿ. ಬಾಣ್ತಿದಿರ್ಗೂ ಕೊಡ್ಬೋದು. ಏನು ಮಸಾಲ ಇರಲ್ಲ. ಮಾರ್ನಿಂಗ್ ಬಿಸಿ ಬಿಸಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಪೆಪ್ಪರ್ ರೈಸ್ ರೆಡಿ ಆಯಿತು.